ನಾನು ಲೆಕ್ಕ ಹಾಕೋಕ್ಕಾಗಲ್ಲ. ಹೆಂಗೆ ಬರ್ತಾರೋ ಎಲ್ಲಿ ಬರ್ತಾರೋ ಹೆಂಗೆ ಬರ್ತಾರೋ ಬಂದ ಮೇಲೆ ಎಣಿಕೆ ಎಲ್ಲಿ ಆಗ್ತದೆ ಆಗ್ತದೆ. ಒಂದೇ ದಿನ ಕಾರ್ಯಕ್ರಮ ನಾವೆಲ್ಲಿ ಮಾಡಿದ್ದೋ ಅಲ್ಲಿಂದ ನಿಲ್ಲಿಸಿ ಮುಂದಕ್ಕೆ ಹೋಗ್ತಾ ಇದ್ವಿ ಅಷ್ಟೇ. ಸರ್, ಮತ್ತೊಂದೆಡೆ ಬೆಳಗಾವಿ ಜಿಲ್ಲಾ ನಾಯಕರು ಕಾಣಿಸ್ತಾ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಬಂದೇ ಇಲ್ಲ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬೇಕೋ ಅವ್ರ ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಈಗ MB ಪಾಟೀಲ್ರು ನಾಳೆನ ಮೀಟಿಂಗ್ ಕರೆದಿದ್ದಾರೆ. ನಮ್ಮ HK ಪಾಟೀಲ್ ಎಲ್ಲ ಅವ್ರು ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಹುಬ್ಳಿಗೆ ಹೋಗಿದ್ದೆ, ತಿರ್ಗಾ ಕಾರವಾರ್ಗೆ ಹೋಗಿದ್ದೆ. ನಾಳೆ ಧಾರವಾಡವ್ರಿಗೆ ಇಲ್ಲಿ ಬೆಳಗಾಂದು ಮೀಟಿಂಗ್ ನಾಳೆ ಮಾಡ್ತಾಯಿದ್ದೀನಿ, ನೇನೆ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಏನೇನು ಜವಾಬ್ದಾರಿ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದಾರೆ. ಅದೆಲ್ಲ ಆಮೇಲೆ ಅವೆಲ್ಲ ಆಮೇಲೆ 22 ಆದಮೇಲೆ ಅವೆಲ್ಲ ಮಾತಾಡೋಣ, ನಡೀರಿ. ಅವರು ಒಂದು ಹೇಳಿಕೆ ಕೊಡ್ತಾರೆ, 60 ಶಾಸಕರನ್ನ ಕರ್ಕೊಂಡ್ ಬರುವಂತ ಶಕ್ತಿ ರಮೇಶ್ ಜಾರಕಿಹೊಳಿ ಅವರ ಹತ್ರ ಇದೆ ಅಂತ. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಕೊನೆಯದಾಗಿ ಸರ್, ಇದು ಏನಂದ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ATM ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಮಾತ್ರ ಲೆಕ್ಕ ಹಾಕೋಕ್ಕಾಗಲ್ಲ. ಹೆಂಗೆ ಬರ್ತಾರೋ ಎಲ್ಲಿ ಬರ್ತಾರೋ ಹೆಂಗೆ ಬರ್ತಾರೋ ಬಂದ ಮೇಲೆ ಎಣಿಕೆ ಎಲ್ಲಿ ಆಗ್ತದೆ ಆಗ್ತದೆ. ಒಂದೇ ದಿನ ಕಾರ್ಯಕ್ರಮ ನಾವೆಲ್ಲಿ ಮಾಡಿದ್ದೋ ಅಲ್ಲಿಂದ ನಿಲ್ಲಿಸಿ ಮುಂದಕ್ಕೆ ಹೋಗ್ತಾ ಇದ್ವಿ ಅಷ್ಟೇ. ಸರ್, ಮತ್ತೊಂದೆಡೆ ಬೆಳಗಾವಿ ಜಿಲ್ಲಾ ನಾಯಕರು ಕಾಣಿಸ್ತಾ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಬಂದೇ ಇಲ್ಲ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬೇಕೋ ಅವ್ರ ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಈಗ MB ಪಾಟೀಲ್ರು ನಾಳೆನ ಮೀಟಿಂಗ್ ಕರೆದಿದ್ದಾರೆ. ನಮ್ಮ HK ಪಾಟೀಲ್ ಎಲ್ಲ ಅವ್ರು ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಹುಬ್ಳಿಗೆ ಹೋಗಿದ್ದೆ, ತಿರ್ಗಾ ಕಾರವಾರ್ಗೆ ಹೋಗಿದ್ದೆ. ನಾಳೆ ಧಾರವಾಡವ್ರಿಗೆ ಇಲ್ಲಿ ಬೆಳಗಾಂದು ಮೀಟಿಂಗ್ ನಾಳೆ ಮಾಡ್ತಾಯಿದ್ದೀನಿ, ನೇನೆ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಏನೇನು ಜವಾಬ್ದಾರಿ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದಾರೆ. ಅದೆಲ್ಲ ಆಮೇಲೆ ಅವೆಲ್ಲ ಆಮೇಲೆ 22 ಆದಮೇಲೆ ಅವೆಲ್ಲ ಮಾತಾಡೋಣ, ನಡೀರಿ. ಅವರು ಒಂದು ಹೇಳಿಕೆ ಕೊಡ್ತಾರೆ, 60 ಶಾಸಕರನ್ನ ಕರ್ಕೊಂಡ್ ಬರುವಂತ ಶಕ್ತಿ ರಮೇಶ್ ಜಾರಕಿಹೊಳಿ ಅವರ ಹತ್ರ ಇದೆ ಅಂತ. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಕೊನೆಯದಾಗಿ ಸರ್, ಇದು ಏನಂದ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ATM ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಮಾತಾಡೋಣ. ನಾನು ಲೆಕ್ಕ ಹಾಕೋಕ್ಕಾಗಲ್ಲ. ಹೆಂಗೆ ಬರ್ತಾರೋ ಎಲ್ಲಿ ಬರ್ತಾರೋ ಹೆಂಗೆ ಬರ್ತಾರೋ ಬಂದ ಮೇಲೆ ಎಣಿಕೆ ಎಲ್ಲಿ ಆಗ್ತದೆ ಆಗ್ತದೆ. ಒಂದೇ ದಿನ ಕಾರ್ಯಕ್ರಮ ನಾವೆಲ್ಲಿ ಮಾಡಿದ್ದೋ ಅಲ್ಲಿಂದ ನಿಲ್ಲಿಸಿ ಮುಂದಕ್ಕೆ ಹೋಗ್ತಾ ಇದ್ವಿ ಅಷ್ಟೇ. ಸರ್, ಮತ್ತೊಂದೆಡೆ ಬೆಳಗಾವಿ ಜಿಲ್ಲಾ ನಾಯಕರು ಕಾಣಿಸ್ತಾ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಬಂದೇ ಇಲ್ಲ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಬೇಕೋ ಅವ್ರ ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವು ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಈಗ MB ಪಾಟೀಲ್ರು ನಾಳೆನ ಮೀಟಿಂಗ್ ಕರೆದಿದ್ದಾರೆ. ನಮ್ಮ HK ಪಾಟೀಲ್ ಎಲ್ಲ ಅವ್ರು ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಹುಬ್ಳಿಗೆ ಹೋಗಿದ್ದೆ, ತಿರ್ಗಾ ಕಾರವಾರ್ಗೆ ಹೋಗಿದ್ದೆ. ನಾಳೆ ಧಾರವಾಡವ್ರಿಗೆ ಇಲ್ಲಿ ಬೆಳಗಾಂದು ಮೀಟಿಂಗ್ ನಾಳೆ ಮಾಡ್ತಾಯಿದ್ದೀನಿ, ನೇನೆ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಏನೇನು ಜವಾಬ್ದಾರಿ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದಾರೆ. ಅದೆಲ್ಲ ಆಮೇಲೆ ಅವೆಲ್ಲ ಆಮೇಲೆ 22 ಆದಮೇಲೆ ಅವೆಲ್ಲ ಮಾತಾಡೋಣ, ನಡೀರಿ. ಅವರು ಒಂದು ಹೇಳಿಕೆ ಕೊಡ್ತಾರೆ, 60 ಶಾಸಕರನ್ನ ಕರ್ಕೊಂಡ್ ಬರುವಂತ ಶಕ್ತಿ ರಮೇಶ್ ಜಾರಕಿಹೊಳಿ ಅವರ ಹತ್ರ ಇದೆ ಅಂತ. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಕೊನೆಯದಾಗಿ ಸರ್, ಇದು ಏನಂದ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ATM ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ
ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಮಾತಾಡೋಣ ನಾನು ಲೆಕ್ಕ ಹಾಕೋಕ್ಕಾಗಲ್ಲ. ಹೆಂಗೆ ಬರ್ತಾರೋ ಎಲ್ಲಿ ಬರ್ತಾರೋ ಹೆಂಗೆ ಬರ್ತಾರೋ ಬಂದ ಮೇಲೆ ಎಣಿಕೆ ಎಲ್ಲಿ ಆಗ್ತದೆ ಆಗ್ತದೆ. ಒಂದೇ ದಿನ ಕಾರ್ಯಕ್ರಮ ಒಂದೇ ದಿನ ಕಾರ್ಯಕ್ರಮ ನಾವೆಲ್ಲಿ ಮಾಡಿದ್ದೋ ಅಲ್ಲಿಂದ ನಿಲ್ಲಿಸಿ ಮುಂದಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಸರ್ ಮತ್ತೊಂದೆಡೆ ಬೆಳಗಾವಿ ಜಿಲ್ಲಾ ನಾಯಕರು ಕಾಣಿಸ್ತಾ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಬಂದೇ ಇಲ್ಲ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವ್ರ ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಈಗ MB ಪಾಟೀಲ್ರು ನಾಳೆನೋ ಮೀಟಿಂಗ್ ಕರೆದಿದ್ದಾರೆ. ನಮ್ಮ HK ಪಾಟೀಲ್ ಎಲ್ಲ ಒಂದು ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಹುಬ್ಳಿಗೆ ಹೋಗಿದ್ದೆ, ತಿರ್ಗಾ ಕಾರವಾರ್ಗೆ ಹೋಗಿದ್ದೆ. ನಾಳೆ ಧಾರವಾಡವ್ರಿಗೆ ಇಲ್ಲಿ ಬೆಳಗಾಂದು ಮೀಟಿಂಗ್ ನಾಳೆ ಮಾಡ್ತಾಯಿದ್ದೀನಿ, ನೇನೆ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಏನೇನು ಜವಾಬ್ದಾರಿ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸಿಟಿ ರವಿ ಅವರು ತನಿಖೆಗೆ ಸಹಕಾರ ಕೊಡ್ತಿಲ್ಲ, ಅದೆಲ್ಲ ಆಮೇಲೆ ಅವೆಲ್ಲ ಆಮೇಲೆ ಆದರೂ ಕೂಡ ತನಿಖೆ ಅವೆಲ್ಲ ಆಮೇಲೆ 22 ಆದಮೇಲೆ ಅವೆಲ್ಲ ಮಾತಾಡೋಣ ನಡೀರಿ. ಅವರು ಒಂದು ಹೇಳಿಕೆ ಕೊಡ್ತಾರೆ, 60 ಶಾಸಕರನ್ನ ಕರ್ಕೊಂಡ್ಬರುವಂತ ಶಕ್ತಿ ರಮೇಶ್ ಜಾರಕಿಹೊಳಿ ಅವರ ಹತ್ರ ಇದೆ ಅಂತ. ಯತ್ನಾಳ್ ಅವರು ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಕೊನೆಯದಾಗಿ ಸರ್, ಇದು ಏನಂದ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ATM ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಮಾತಾಡೋಣ ನಾನು ಲೆಕ್ಕ ಹಾಕೋಕ್ಕಾಗಲ್ಲ. ಹೆಂಗೆ ಬರ್ತಾರೋ ಎಲ್ಲಿ ಬರ್ತಾರೋ ಹೆಂಗೆ ಬರ್ತಾರೋ ಬಂದ ಮೇಲೆ ಎಣಿಕೆ ಎಲ್ಲಿ ಆಗ್ತದೆ ಆಗ್ತದೆ. ಒಂದೇ ದಿನ ಕಾರ್ಯಕ್ರಮ ಒಂದೇ ದಿನ ಕಾರ್ಯಕ್ರಮ ನಾವೆಲ್ಲಿ ಮಾಡಿದ್ದೋ ಅಲ್ಲಿಂದ ನಿಲ್ಲಿಸಿ ಮುಂದಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಸರ್ ಮತ್ತೊಂದೆಡೆ ಬೆಳಗಾವಿ ಜಿಲ್ಲಾ ನಾಯಕರು ಕಾಣಿಸ್ತಾ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಬಂದೇ ಇಲ್ಲ. ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸ್ಬೇಕೋ ಅವ್ರ ಜವಾಬ್ದಾರಿ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ಅವ್ರವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಈಗ ಬೆಳಗಾಂ ಕೆಲವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ಇದು ಇದು ನಂದಲ್ಲ ಕಾರ್ಯಕ್ರಮ, ಇದು AICC ಕಾರ್ಯಕ್ರಮ, ಇದು ಜಿಲ್ಲೆ ಕಾರ್ಯಕ್ರಮ ಅಲ್ಲ, ಇದು AICC ಕಾರ್ಯಕ್ರಮ. ಇದು ಯಾರ್ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿರ್ಬೇಕು ಅವ್ರಿಗೆಲ್ಲ ವಹಿಸಿದ್ದೀವಿ. ಅವರು ಅದನ್ನೆಲ್ಲ ಕೆಲಸ ಮಾಡ್ತಾರೆ. ಈಗ MB ಪಾಟೀಲ್ರು ನಾಳೆನೋ ಮೀಟಿಂಗ್ ಕರೆದಿದ್ದಾರೆ. ನಮ್ಮ HK ಪಾಟೀಲ್ ಎಲ್ಲ ಒಂದು ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಹುಬ್ಳಿಗೆ ಹೋಗಿದ್ದೆ, ತಿರ್ಗಾ ಕಾರವಾರ್ಗೆ ಹೋಗಿದ್ದೆ. ನಾಳೆ ಧಾರವಾಡವ್ರಿಗೆ ಇಲ್ಲಿ ಬೆಳಗಾಂದು ಮೀಟಿಂಗ್ ನಾಳೆ ಮಾಡ್ತಾಯಿದ್ದೀನಿ, ನೇನೆ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಏನೇನು ಜವಾಬ್ದಾರಿ ಅದನ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸಿಟಿ ರವಿ ಅವರು ತನಿಖೆಗೆ ಸಹಕಾರ ಕೊಡ್ತಿಲ್ಲ, ಅದೆಲ್ಲ ಆಮೇಲೆ ಅವೆಲ್ಲ ಆಮೇಲೆ ಆದರೂ ಕೂಡ ತನಿಖೆ ಅವೆಲ್ಲ ಆಮೇಲೆ 22 ಆದಮೇಲೆ ಅವೆಲ್ಲ ಮಾತಾಡೋಣ ನಡೀರಿ. ಅವರು ಒಂದು ಹೇಳಿಕೆ ಕೊಡ್ತಾರೆ, 60 ಶಾಸಕರನ್ನ ಕರ್ಕೊಂಡ್ಬರುವಂತ ಶಕ್ತಿ ರಮೇಶ್ ಜಾರಕಿಹೊಳಿ ಅವರ ಹತ್ರ ಇದೆ ಅಂತ. ಯತ್ನಾಳ್ ಅವರು ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಕೊನೆಯದಾಗಿ ಸರ್, ಇದು ಏನಂದ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ATM ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ಮಾತಾಡೋಣ